ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಕೇಂದ್ರೀಯವಾಗಿ ಯೋಜಿತ ಆರ್ಥಿಕತೆ ಎಂದರೆ ಏನು ಅನ್ನೋದನ್ನು ನೋಡೋಣ. ಅಂದರೆ ಒಂದು ದೇಶದ ಇಡೀ ಎಕಾನಮಿಯನ್ನ ಸರ್ಕಾರವೇ ಕಂಟ್ರೋಲ್ ಮಾಡಿದರೆ ಏನಾಗ್ಬೋದು? ಬನ್ನಿ, ಈ ತುಂಬಾನೇ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ನೋಡಿ, ಯಾವುದೇ ಎಕನಾಮಿ ತಗೊಂಡ್ರೂ ಅಲ್ಲಿ ಒಂದು ಮೂಲಭೂತ ಪ್ರಶ್ನೆ ಇದ್ದೇ ಇರುತ್ತೆ. ಅದೇನಪ್ಪಾ ಅಂದ್ರೆ, ಏನನ್ನ ಉತ್ಪಾದಿಸಬೇಕು? ಒಂದು ಕಾರು, ಬ್ರೆಡ್ಡು ಅಥವಾ ಒಂದು ಸಾಫ್ಟ್ವೇರ್? ಇದರಲ್ಲಿ ಯಾವುದನ್ನ ಎಷ್ಟು ಪ್ರಮಾಣದಲ್ಲಿ ಮತ್ತೆ ಯಾರಿಗೋಸ್ಕರ ಮಾಡಬೇಕು ಅಂತ ಡಿಸೈಡ್ ಮಾಡೋದು ಯಾರು? ಇದೇ ಪ್ರಶ್ನೆಗೆ ಉತ್ತರ ಹುಡುಕೋದು ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪಾಯಿಂಟ್. ಸರಿ, ಹಾಗಾದ್ರೆ ಮೊದಲು ಕೇಂದ್ರೀಯ ಯೋಜನೆ ಅಂದ್ರೆ ಎಕ್ಸಾಕ್ಟ್ಲಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಈ ಕಾನ್ಸೆಪ್ಟ್ನ ಬೇಸಿಕ್ಸ್ ನಮಗೆ ಗೊತ್ತಾದ್ರೆ ಮಾತ್ರ ಅದರ ಹಿಂದಿನ ಲಾಜಿಕ್ ಏನು, ಅದರ ಉದ್ದೇಶ ಏನು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಕೇಂದ್ರೀಯವಾಗಿ ಯೋಜಿತ ಆರ್ಥಿಕತೆ ಅಂದ್ರೆ, ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಒಂದು ಎಕನಾಮಿಕ್ ಸಿಸ್ಟಮ್. ಇಲ್ಲಿ ಮಾರ್ಕೆಟ್ನ ಡಿಮ್ಯಾಂಡ್ ಮತ್ತು ಸಪ್ಲೈಗಿಂತ ಹೆಚ್ಚಾಗಿ ಒಂದು ಸೆಂಟ್ರಲ್ ಪವರ್ ಅಂದ್ರೆ ಒಂದು ಕೇಂದ್ರ ಶಕ್ತಿ ಎಲ್ಲಾ ಆರ್ಥಿಕ ನಿರ್ಧಾರಗಳನ್ನು ತಗೊಳ್ಳುತ್ತೆ. ಈ ಶಕ್ತಿ ಸರ್ಕಾರನೇ ಆಗಿರ್ಬೋದು ಅಥವಾ ಸರ್ಕಾರ ನೇಮಿಸಿದ ಒಂದು ಸ್ಪೆಷಲ್ ಅಥಾರಿಟಿ ಕೂಡ ಆಗಿರ್ಬೋದು. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಈ ಕಂಟ್ರೋಲ್ನ ವ್ಯಾಪ್ತಿ ಎಷ್ಟು ದೊಡ್ಡದು ಅಂತ. ಇದು ಸುಮ್ಮನೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನ ಮ್ಯಾನೇಜ್ ಮಾಡೋದು ಮಾತ್ರ ಅಲ್ಲ, ಬದಲಾಗಿ ಪ್ರೊಡಕ್ಷನ್ನಿಂದ ಶುರುವಾಗಿ ಎಕ್ಸ್ಚೇಂಜ್ ಮತ್ತೆ ಕೊನೆಗೆ ಕನ್ಸಂಪ್ಷನ್ ಅಂದ್ರೆ ವಸ್ತುಗಳ ಬಳಕೆಯವರೆಗೂ ಪ್ರತಿಯೊಂದು ಸ್ಟೆಪ್ನಲ್ಲೂ ಇದೇ ಸೆಂಟ್ರಲ್ ಅಥಾರಿಟಿ ನಿರ್ಧಾರ ಕೈಗೊಳ್ಳುತ್ತೆ. ಸರಿ, ಹಾಗಾದ್ರೆ ಒಂದು ಸರ್ಕಾರಕ್ಕೆ ಇಷ್ಟೊಂದು ಕಂಟ್ರೋಲ್ ಯಾಕೆ ಬೇಕು? ಇದರ ಹಿಂದೆ ಇರೋ ನಿಜವಾದ ಉದ್ದೇಶವಾದ್ರೂ ಏನು? ಬನ್ನಿ, ಈಗ ನಾವು ಈ ಎಕನಾಮಿಕ್ ಮಾಡೆಲ್ನ ವೈ ಅಂದ್ರೆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಹೌದು, ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಅಲ್ವಾ? ಯಾಕಂದ್ರೆ ಯಾವುದೇ ಸಿಸ್ಟಮ್ಗೂ ಒಂದು ಗೋಲ್ ಅಂತ ಇದ್ದೇ ಇರುತ್ತೆ. ಹಾಗಾದ್ರೆ ಇಡೀ ಎಕಾನಮಿಯನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಈ ಸೆಂಟ್ರಲ್ ಅಥಾರಿಟಿ ನಿಜವಾಗಿ ಏನನ್ನ ಸಾಧಿಸೋಕೆ ಟ್ರೈ ಮಾಡ್ತಿದೆ? ಈ ಇಡೀ ಸಿಸ್ಟಮ್ನ ಹಿಂದಿರೋ ಮೂಲ ತತ್ವನೇ ಇದು ನೋಡಿ. ಇಡೀ ಸಮಾಜಕ್ಕೆ ಯಾವುದು ಒಳ್ಳೇದು ಅಂತ ಅನ್ಸುತ್ತೋ ಅದನ್ನೇ ಮಾಡೋದು. ಅಂದ್ರೆ ಇಲ್ಲಿ ಪರ್ಸನಲ್ ಪ್ರಾಫಿಟ್ಗಿಂತ ಸಮಾಜದ ಒಟ್ಟಾರೆ ಕಲ್ಯಾಣಕ್ಕೆ ಫಸ್ಟ್ ಪ್ರಿಯಾರಿಟಿ. ಸೊ ಇದರ ಅರ್ಥ, ರಿಸೋರ್ಸಸ್ ಅಂದ್ರೆ ಸಂಪನ್ಮೂಲಗಳನ್ನ ಎಲ್ಲಿ ಬಳಸಬೇಕು, ಆಮೇಲೆ ತಯಾರಾದ ವಸ್ತುಗಳನ್ನ ಜನರಿಗೆ ಹೇಗೆ ಹಂಚಬೇಕು, ಇದೆಲ್ಲವನ್ನು ಆ ಸೆಂಟ್ರಲ್ ಅಥಾರಿಟಿನೇ ಡಿಸೈಡ್ ಮಾಡುತ್ತೆ. ಮತ್ತು ಅವರು ತಗೊಳ್ಳೋ ಪ್ರತಿಯೊಂದು ನಿರ್ಧಾರವೂ ಇಡೀ ಸಮಾಜಕ್ಕೆ ಒಳ್ಳೆಯದು ಅನ್ನೋ ಒಂದು ನಂಬಿಕೆ ಮೇಲೆ ನಿಂತಿರುತ್ತೆ. ಓಕೆ, ಈ ಥಿಯರಿ ಎಲ್ಲ ಸರಿ. ಆದರೆ ಪ್ರಾಕ್ಟಿಕಲ್ ಆಗಿ ಇದು ಹೇಗೆ ವರ್ಕ್ ಆಗುತ್ತೆ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು 2 ಇಂಪಾರ್ಟೆಂಟ್ ಸಿನಾರಿಯೋಗಳನ್ನ ನೋಡೋಣ ಒಂದೊಂದಾಗಿ. ಮೊದಲನೇ ಸಿನಾರಿಯೋ ತಗೊಳ್ಳೋಣ. ಇದನ್ನ ಅಗತ್ಯ ಸೇವೆಗಳಲ್ಲಿನ ಅಂತರ ಅಂತ ಕರಿಬೋದು. ಅಂದ್ರೆ ಒಂದು ದೇಶದ ಜನರ ವೆಲ್ಬೀಯಿಂಗ್ಗೆ ಬೇಕಾದ ಕೆಲವೊಂದು ಅತ್ಯಗತ್ಯ ಸೇವೆಗಳು ಅಥವಾ ವಸ್ತುಗಳ ಕೊರತೆ ಆದ್ರೆ ಆಗ ಸರ್ಕಾರ ಏನ್ ಮಾಡುತ್ತೆ? ಉದಾಹರಣೆಗೆ ಎಜುಕೇಷನ್ ಅಥವಾ ಹೆಲ್ತ್ ಸರ್ವಿಸಸ್. ಈಗ ಪ್ರೈವೇಟ್ ಆಗಿ ಜನರು ಇದನ್ನ ಸಾಕಷ್ಟು ಪ್ರಮಾಣದಲ್ಲಿ ಒದಗಿಸಿಲ್ಲ ಅಂದ್ರೆ ಏನಾಗುತ್ತೆ? ಇಡೀ ಸಮಾಜಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಇಂಥ ಟೈಮ್ನಲ್ಲೇ ಸೆಂಟ್ರಲ್ ಅಥಾರಿಟಿ ಎಂಟ್ರಿ ಕೊಡುತ್ತೆ. ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಕ್ಕೆ ಸರ್ಕಾರದ ಮುಂದೆ 2 ಆಪ್ಷನ್ ಇರುತ್ತೆ. ಒಂದು, ಪ್ರೈವೇಟ್ ವ್ಯಕ್ತಿಗಳು ಅಥವಾ ಕಂಪನಿಗಳಿಗೆ ಏನಾದ್ರೂ ಇನ್ಸೆಂಟಿವ್ಸ್ ಕೊಟ್ಟು ಅವರೇ ಆ ಸೇವೆಗಳನ್ನ ಒದಗಿಸೋ ಥರ ಪ್ರೋತ್ಸಾಹಿಸೋದು. ಒಂದು ವೇಳೆ ಅದು ವರ್ಕ್ ಆಗಿಲ್ಲ ಅಂದ್ರೆ 2ನೇ ಆಪ್ಷನ್, ಸರ್ಕಾರವೇ ನೇರವಾಗಿ ಸ್ಕೂಲ್, ಹಾಸ್ಪಿಟಲ್ ಕಟ್ಟಿ ಆ ಸೇವೆಗಳನ್ನ ಜನರಿಗೆ ತಲುಪಿಸೋದು. ಈಗ 2ನೇ ಸಿನಾರಿಯೋ ನೋಡೋಣ. ಇದು ತುಂಬಾನೇ ಸೀರಿಯಸ್ ಆದದ್ದು. ಅಳಿವು ಉಳಿವಿನ ಬಿಕ್ಕಟ್ಟು. ಅಂದ್ರೆ ಡಿಸ್ಟ್ರಿಬ್ಯೂಷನ್ನಲ್ಲಿ ಸಿಕ್ಕಾಪಟ್ಟೆ ಅಸಮಾನತೆ ಉಂಟಾದಾಗ ಏನಾಗುತ್ತೆ ಅನ್ನೋದು. ಯೋಚನೆ ಮಾಡಿ, ಎಕನಾಮಿಯಲ್ಲಿ ಉತ್ಪಾದನೆಯಾದ ವಸ್ತುಗಳಲ್ಲಿ ಕೆಲವರಿಗೆ ತಮ್ಮ ಬದುಕನ್ನ ನಡೆಸೋಕೆ ಕೂಡ ಸಾಕಾಗದಷ್ಟು ಕಡಿಮೆ ಸಿಕ್ಕರೆ ಏನಾಗತ್ತೆ? ಇದು ಒಂದು ದೊಡ್ಡ ಕ್ರೈಸಿಸ್ಗೆ ದಾರಿ ಮಾಡಿಕೊಡುತ್ತಲ್ವಾ? ಇಂತಹ ಪರಿಸ್ಥಿತಿಯಲ್ಲಿ ಸೆಂಟ್ರಲ್ ಅಥಾರಿಟಿ ಮಧ್ಯಪ್ರವೇಶಿಸಿ ರಿಸೋರ್ಸಸ್ಗಳನ್ನ ರೀಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲರಿಗೂ ನ್ಯಾಯವಾಗಿ ಪಾಲು ಸಿಗೋ ಥರ ನೋಡ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಸರಿ, ಹಾಗಾದ್ರೆ ನಾವು ಇಲ್ಲಿವರೆಗೂ ಚರ್ಚೆ ಮಾಡಿದ ವಿಷಯಗಳನ್ನ ಒಮ್ಮೆ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. ಈ ಸೆಂಟ್ರಲ್ ಪ್ಲಾನಿಂಗ್ ಕಾನ್ಸೆಪ್ಟ್ನಿಂದ ನಾವು ಕಲಿಬೇಕಾದ ಪ್ರಮುಖ ಅಂಶಗಳು ಯಾವುವು? ಸೊ ಒಟ್ಟಾರೆಯಾಗಿ ಹೇಳೋದಂದ್ರೆ, ಒಂದು ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿಯಲ್ಲಿ ಒಂದು ಸೆಂಟ್ರಲ್ ಪವರ್ ಇರುತ್ತೆ. ಅದು ಸಮಾಜದ ಒಟ್ಟಾರೆ ಒಳ್ಳೆಯದಕ್ಕೋಸ್ಕರ ಎಲ್ಲ ಇಂಪಾರ್ಟೆಂಟ್ ಎಕನಾಮಿಕ್ ನಿರ್ಧಾರಗಳನ್ನ ತಗೊಳ್ಳುತ್ತೆ. ಇದು ಯಾಕೆ ಹೆಲ್ಪ್ ಆಗ್ಬೋದು ಅಂದ್ರೆ, ಅಗತ್ಯ ಸೇವೆಗಳ ಕೊರತೆಯನ್ನು ನೀಗಿಸೋಕೆ ಮತ್ತು ರಿಸೋರ್ಸಸ್ಗಳು ಎಲ್ಲರಿಗೂ ನ್ಯಾಯವಾಗಿ ಹಂಚಿಕೆ ಆಗುವಂತೆ ನೋಡ್ಕೊಳ್ಳೋಕೆ ಇದು ಸಹಾಯ ಮಾಡ್ಬೋದು. ಆದ್ರೆ ಈ ಇಡೀ ಮಾಡೆಲ್ನ ಹಿಂದೆ ಒಂದು ಬಹಳ ದೊಡ್ಡ ಪ್ರಶ್ನೆ ಉಳಿದುಕೊಳ್ತೆ. ಅದೇನಂದ್ರೆ, ಸಮಾಜದ ಒಳಿತಿಗಾದಿ ಅಂತ ನಾವು ಹೇಳ್ತೀವಿ, ಸರಿ. ಆದ್ರೆ ಆ ಒಳ್ಳೆಯದು ಅಂದ್ರೆ ಏನು ಅಂತ ಡಿಫೈನ್ ಮಾಡೋದು ಯಾರು? ಮತ್ತು ಆ ವ್ಯಾಖ್ಯಾನ ಸಮಾಜದಲ್ಲಿರೋ ಪ್ರತಿಯೊಬ್ಬರಿಗೂ ಒಪ್ಪಿಗೆ ಆಗತ್ತಾ? ಈ ಒಂದು ಗಂಭೀರವಾದ ಪ್ರಶ್ನೆಯ ಜೊತೆಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಗಿಸೋಣ. ಇದರ ಬಗ್ಗೆ ಯೋಚನೆ ಮಾಡ್ತಾ ಇರಿ.